ಹಾಯ್ ಸುದೀಪ್. ಹಾಯ್. ಡೆಂಟಲ್ ಹೆಲ್ತ್ ಬಗ್ಗೆ ನಮಗೆ ಕೆಲವೊಂದು ಪಾಯಿಂಟ್ಸ್ನ ಹೇಳಿಸ್ಕೊಡ್ತೀರಾ? ಓಕೆ. ಸೊ ಈಗ ಮೇನ್ಲಿ ಏನು ಪ್ರಾಬ್ಲಮ್ಸ್ ಬರೋದು ಯಾವುದು ಅಂದರೆ ಡೆಂಟಲ್ ಕೇರೀಸ್ ಅಂತ ಆಗುತ್ತಲ್ಲ, ಟೂತ್ ಡಿಕೆ ಅಂತೀವಿ. ಅದು ಫಸ್ಟ್ ಏನಕ್ಕಾಗುತ್ತಿದು ಅಂತಂದರೆ, ನಾವು ತೊಗೊಂಡಿರೋ ಫುಡ್ ಇರುತ್ತಲ್ಲ, ಸ್ಪೆಷಲಿ ಶುಗರ್ ಕಂಟೈನಿಂಗ್ ಫುಡ್ ಐಟಮ್ಸ್, ಅದೆಲ್ಲ ಹಲ್ಲಿನ ಮೇಲೆ ಡೆಪಾಸಿಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದು ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಆ್ಯಸಿಡು ಆ ಟೀತಲ್ಲೆಲ್ಲ ಕೇರೀಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಮೇನ್ ರೀಸನ್. ಸೊ ಇದಕ್ಕೆ ಏನು ಮಾಡ್ಬೋದು? ಒಂದು, ಆ ಫುಡ್ ಐಟಮ್ಸು ಹಲ್ಲಿನ ಮೇಲೆ ಡೆಪಾಸಿಟ್ ಆಗದೇ ಇರೋಂಗೆ ನೋಡ್ಕೋಬೇಕು. ಅದರ ಅರ್ಥ ಏನು? ಊಟ ಆಗಿದ್ಮೇಲೆ ಟೂತ್ ಬ್ರಷ್ ಮಾಡಬೇಕು, ಇದು ಒಂದು. ಆಮೇಲೆ ನಾನು ಹೇಳಿದ್ನಲ್ಲ, ಶುಗರ್ ಕಂಟೈನಿಂಗ್ ಐಟಮ್ಸು ಮೇನ್ ರೀಸನ್ಸ್ ಅಂತ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ಶುಗರ್ ಕಂಟೈನಿಂಗ್ ಐಟಮ್ಸು. ಅದಾದಮೇಲೆ ಈಗ ಟೂತ್ ಬ್ರಷ್ ಅಂತ ಹೇಳಿದ್ನಲ್ಲ, ಸೊ ಅದ್ರದ್ದು ಪ್ರಾಪರ್ ವೇಸ್ ಹೇಗಿರುತ್ತೆ ಅಂತ ಅಂದರೆ, ಐಡಿಯಲಿ ಒಂದು ದಿನಕ್ಕೆ 2 ಸಲ ಮಾಡಿ. ಆಮೇಲೆ ಎವ್ರಿ ಟೈಮ್ ಮಾಡಬೇಕಾದ್ರೆ ಮಿನಿಮಮ್ 2 ಮಿನಿಟ್ಸ್ ಬ್ರಷ್ ಮಾಡಬೇಕು. ಆಮೇಲೆ ಅದು ಯೂಸ್ ಮಾಡೋ ಬ್ರಷ್ ಇರುತ್ತಲ್ಲ, ಆ ಬ್ರಷಲ್ಲಿ ಸಾಫ್ಟ್ ಬ್ರಿಸ್ಟಲ್ಸ್ ಇರಬೇಕು, ತುಂಬ ಹಾರ್ಡ್ ಇರಬಾರ್ದು, ಇದು ಒಂದು. ಆಮೇಲೆ ಬ್ರಷ್ ಮಾಡಬೇಕಾದ್ರೆ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮೋಷನ್ಸ್ ಮಾಡ್ತಾ ಇರಬೇಕು, ಇದು ಒಂದು. ಆಮೇಲೆ ನಮ್ಮದು ಹಲ್ಲು ಮತ್ತು ಗಮ್ಸ್ ಜಂಕ್ಷನ್ ಇರುತ್ತಲ್ಲ, ಆ ಏರಿಯಾ ಕೂಡ ಫೋಕಸ್ ಮಾಡಬೇಕು. ಈಗ ಬ್ರಷ್ ಮಾಡೋಕ್ಕೆ ಯೂಸ್ ಮಾಡೋ ಟೂತ್ ಪೇಸ್ಟ್ ಯಾವ ಥರ ಇರಬೇಕು ಅಂತ ಅಂದರೆ, WHO ಗೈಡ್ಲೈನ್ಸ್ ಪ್ರಕಾರ ಆ ಯೂಸ್ ಮಾಡೋ ಟೂತ್ ಪೇಸ್ಟಲ್ಲಿ ಫ್ಲೋರೈಡ್ ಕಂಟೆಂಟ್ ಇರಬೇಕು. ಫ್ಲೋರೈಡ್ ಏನಕ್ಕೆ ಅಂದರೆ, ನಮ್ಮದು ಟೂತ್ ಮೇಲೆ ಎನಾಮೆಲ್ ಅಂತ ಇರುತ್ತಲ್ಲ, ಅದನ್ನು ಸ್ಟ್ರೆಂಥನಿಂಗ್ ಮಾಡುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ನೋಡಿ ತೊಗೊಬೇಕು. ಇದು ಟೂತ್ ಬ್ರಷ್ ರಿಲೇಟೆಡ್ ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ ಕಾಮನ್ ಆಗಿ ಕೇಳೋದು ಅಂದರೆ ಗಮ್ ಬ್ಲೀಡಿಂಗು, ಆಮೇಲೆ ಬ್ಯಾಡ್ ಬ್ರೆತ್ ಅಂತ ಹೇಳ್ತೀವಲ್ಲ. ಸೊ ಇವೆರಡು ಪ್ರಾಬ್ಲಮ್ಸು ತುಂಬ ಜನರಿಗೆ ಇರುತ್ತೆ. ಸೊ ಇದಕ್ಕೆ ಏನು ಮಾಡ್ಬೋದು? ಇದಕ್ಕೆ ಮೇನ್ಲಿ ಏನಂದರೆ ಓರಲ್ ಹೈಜೀನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಆಮೇಲೆ ಆದಷ್ಟು ಟೊಬ್ಯಾಕೋ, ಆಮೇಲೆ ಈ ಬಿಟಲ್ ಕ್ವಿಡ್ ಇರುತ್ತಲ್ಲ, ಅಂದರೆ ಎಲ್ಲಡಿಕೆ ತಿನ್ನೋದು, ಇದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಆಲ್ಕೋಹಾಲ್ ಕೂಡ. ಸೊ ಇವು ಯಾವುದು ಐಟಮ್ಸ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇವು ಐಟಮ್ಸಿಂದ ನಾಟ್ ಓನ್ಲಿ ಗಮ್ ಡಿಸೀಸಸ್, ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಓರಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಅವಾಯ್ಡ್ ಮಾಡಿ. ಅದ್ರ ಜೊತೆಗೆ ಈಗ ಬ್ಯಾಡ್ ಬ್ರೆತ್ತಿಗೆ ಇನ್ನೂ ಏನು ಮಾಡ್ಬೋದು ಅಂತ ಅಂದರೆ, ಸಾಲ್ಟ್ ವಾಟರ್ ಇರುತ್ತಲ್ಲ, ಅದರಿಂದ ಮೌತ್ ರಿನ್ಸಿಂಗ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಆಮೇಲೆ ಟಂಗ್, ಎವ್ರಿ ಡೇ ಟಂಗ್ ಕ್ಲೀನಿಂಗ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈಗ ಅದು ಬಿಟ್ಟರೆ ಹೋಮ್ ರೆಮಿಡೀಸ್ ಕೆಲವೊಂದು ಇರುತ್ತೆ, ಅದನ್ನು ಮೌತ್ ಫ್ರೆಶ್ನರ್ ಆಗಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನು, ಲವಂಗ ಸಿಗುತ್ತಲ್ಲ, ಕ್ಲೋವ್ ಆಯಿಲ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿ. ಇಲ್ಲ ಅಂದರೆ ಫೆನೆಲ್ ಸೀಡ್ಸ್, ಅದು ಸೋಂಪು ಅಂತ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಈಗ ನಾವು ಮೌತ್ ಫ್ರೆಶ್ನರ್ಸ್ ಅಂತ ಹೇಳಕ್ಕೆ ಬಂದಾಗ, ಅಲ್ಲಿ ಆರ್ಟಿಫಿಷಿಯಲ್ ಆಗಿ ಕೂಡ ಎಷ್ಟೊಂದು ಕಮರ್ಷಿಯಲಿ ಅವೈಲೇಬಲ್ ಇದ್ದಾವೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಏನಕ್ಕೆ ಅಂದರೆ ಅದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ, ಒಂದು. ಆಮೇಲೆ ಅದರ ಯೂಸೇಜಿಂದಾಗಿ ನಮ್ಮದು ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳಿರ್ತಾರೆ. ಅದ್ರ ಜೊತೆಗೇನೆ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಓವರ್ ಆಲ್ ಹೆಲ್ತಿಗೆ ಬೆನಿಫಿಟ್ ಇರೋದಿಲ್ಲ. ಓಕೆ, ಈಗ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆನಾ, ನೀಮ್ ಇದೆನಾ ಅಂತ ಎಲ್ಲ ಬಂದಿದೆ, ಅದೆಲ್ಲ ನೆಸೆಸಿಟಿ ಇರುತ್ತಾ? ನೋಡಿ, ಏನಂದರೆ ನಾನು ಹೇಳಿದ್ನಲ್ಲ, WHO ಗೈಡ್ಲೈನ್ಸ್ ಪ್ರಕಾರ ಸಾಲ್ಟ್ ಕಂಟೈನಿಂಗ್ ಟೂತ್ ಪೇಸ್ಟು, ಆಮೇಲೆ ಇದು ನೀಮ್ ಕಂಟೈನಿಂಗ್ ಟೂತ್ ಪೇಸ್ಟು ಅಂತ ಅವರೆಲ್ಲೂ ಮೆನ್ಷನ್ ಮಾಡಿಲ್ಲ. ಮೇನ್ಲಿ ಏನು, ಫ್ಲೋರೈಡ್ ಕಂಟೈನಿಂಗ್ ಟೂತ್ ಪೇಸ್ಟ್ನ ಯೂಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಬೇರೆ ವೇಯಲ್ಲಿ ಯಾಕೆ ಅದರ ಥರ ಅಡ್ವರ್ಟೈಸ್ ಮಾಡ್ತಾರೆ ಅಂತಂದರೆ, ಆ ಸಾಲ್ಟ್ ಇರುತ್ತಲ್ಲ, ಅದರಿಂದಾಗಿ ಅಂದರೆ ಸಾಲ್ಟ್ ಯೂಸೇಜ್ ಮಾಡೋದ್ರಿಂದ ಓರಲ್ ಕ್ಯಾವಿಟಿಯಲ್ಲಿ ಬ್ಯಾಕ್ಟೀರಿಯಾಗಳು ಜಮಾ ಆಗೋದನ್ನು ಕಮ್ಮಿ ಮಾಡ್ಬೋದು. ಸೊ ಆ ರೀಸನಿಂದ ಅದು ಹೆಲ್ಪ್ ಆಗ್ಬೋದು ಅಂತ ಹೇಳ್ತೀವಿ. ಅದು ಬಿಟ್ಟರೆ ಬೇರೆ ಏನು ಹೆಲ್ಪ್ ಇರಲ್ಲ. ಈಗ ಇನ್ನೊಂದು ಪ್ರಾಬ್ಲಮ್ ಆ್ಯಕ್ಚುಲಿ ಏನು ಬರುತ್ತೆ ಅಂತಂದರೆ, ಕೆಲವೊಬ್ಬರಿಗೆ ಸೆನ್ಸಿಟೈಸ್ ಟೀತ್ ಇರುತ್ತೆ. ಅಂದರೆ ಏನೋ ಕೋಲ್ಡ್ ಐಟಮ್ ತಿನ್ನಕ್ಕೆ ಹೋದ್ರು ಅಂತಂದರೆ ಸಡನ್ ಆಗಿ ಶಾರ್ಪ್ ಪೇನ್ ಆಗುತ್ತೆ. ಸೊ ಆ ಚಾನ್ಸಸ್ಸು ಇರುತ್ತೆ. ಅವಾಗ ಅವ್ರು ಏನು ಮಾಡಬೇಕು ಅಂದರೆ, ಡಿಸೆನ್ಸಿಟೈಸಿಂಗ್ ಟೂತ್ ಪೇಸ್ಟ್ ಅಂತ ಸಿಗುತ್ತೆ. ಅದು ಡೆಂಟಿಸ್ಟ್ ಅವ್ರ ಅಡ್ವೈಸ್ ಮೇಲೇ ಯೂಸ್ ಮಾಡಿದ್ರೆ ಒಳ್ಳೆಯದು. ಅದಾದಮೇಲೆ ನಾನು ಅವಾಗ ಬ್ರಷ್ ಹೇಳಿದ್ನಲ್ಲ, ಬ್ರಷ್ ಬಗ್ಗೆ, ಅದು ಬ್ರಿಸ್ಟಲ್ಸು ಹಾರ್ಡ್ ಇರೋದನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಮತ್ತೆ ಸಾಲ್ಟ್ ವಾಟರಿಂದ ಮೌತ್ ರಿನ್ಸ್ ಮಾಡೋದ್ರಿಂದ ಕೂಡ ಬ್ಯಾಕ್ಟೀರಿಯಾ ಕೂಡೋದು ಕಂಟೆಂಟ್ ಕಮ್ಮಿ ಆಗುತ್ತೆ, ಅದರಿಂದ ಇಂಜುರೀಸ್ ಕಮ್ಮಿ ಆಗುತ್ತೆ. ಹಾಗೆ ಸೆನ್ಸಿಟೈಸ್ಡ್ ಟೂತ್ ಇದ್ರೆ ಅದನ್ನು ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟೊಂದೆಲ್ಲ ಕೇರ್ ತಗೋಬೇಕು. ಇದ್ರ ಜೊತೆಗೇನೆ ಒಂದು ಇಂಪಾರ್ಟೆಂಟ್ ಕೊನೆ ಪಾಯಿಂಟ್ ಏನು ಅಂತಂದರೆ, ಯೂಸ್ ಮಾಡೋ ಟೂತ್ ಬ್ರಷ್ನ ಎವ್ರಿ 3 to 4 months ಚೇಂಜ್ ಮಾಡಿದ್ರೆ ಬೆಟರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.